ದಂಷ್ಟ್ರಾಕರಾಲವದನೆ ಶಿರೋಮಾಲ ವಿಭೂಷಣೆ ಚಾಮುಂಡೆ ಮುಂಡಮಥನೆ ನಾರಾಯಣಿ ನಮೋಸ್ತುತೆ. ಮೈಸೂರಿನ ನಾಡದೇವತೆ ಸಾಕ್ಷಾತ್ ಶಕ್ತಿ ಸ್ವರೂಪಿಣಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಮಹೋತ್ಸವದ ಬಗ್ಗೆ. ಅಸಲಿಗೆ ಮೈಸೂರಿನ ಮೂಲ ಹೆಸರೇನು? ತಾಯಿ ಚಾಮುಂಡೇಶ್ವರಿ ಈ ಬೆಟ್ಟದ ಮೇಲೆಯೇ ಏಕೆ ನೆಲೆಸಿದಳು? ಮತ್ತು ಪ್ರತಿ ವರ್ಷ ಆಷಾಢದಲ್ಲಿ ನಡೆಯುವ ಈ ವರ್ಧಂತಿ ಉತ್ಸವದ ಹಿಂದಿರುವ ಕಾರಣ, ಇವೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಶ್ರೀ ಮಾತ್ರೇ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಪುರಾಣಗಳ ಪ್ರಕಾರ ಚಾಮುಂಡೇಶ್ವರಿಯು ಸಾಕ್ಷಾತ್ ಪಾರ್ವತೀ ದೇವಿಯ ಅವತಾರ. ಹಿಂದೆ ಲೋಕಕ್ಕೆ ಕಂಟಕರಾಗಿದ್ದ ಚಂಡ ಮತ್ತು ಮುಂಡ ಎಂಬ ರಾಕ್ಷಸರನ್ನ ಸಂಹರಿಸಲು ದೇವಿಯು ಕಾಳಿ ರೂಪ ಅವತರಿಸ್ತಾಳೆ. ಅವರನ್ನ ರಣರಂಗದಲ್ಲಿ ಮರ್ದನ ಮಾಡಿದ ಕಾರಣಕ್ಕಾಗಿ ತಾಯಿಗೆ ಚಾಮುಂಡಿ ಎಂಬ ಹೆಸರು ಬರುತ್ತೆ. ಹಿಂದೆ ಮೈಸೂರು ಪ್ರಾಂತ್ಯವನ್ನ ಮಹಿಷಾಸುರ ಎಂಬ ರಾಕ್ಷಸ ಆಳ್ತಾ ಇರ್ತಾನೆ. ಅವನ ಅಟ್ಟಹಾಸಕ್ಕೆ ದೇವತೆಗಳು ಮುನಿಗಳು ತತ್ತರಿಸಿ ಹೋದಾಗ ಸಕಲ ದೇವತೆಗಳ ಶಕ್ತಿಯನ್ನ ಒಟ್ಟುಗೂಡಿಸಿ ಮಹಾಮಾಯೆಯನ್ನ ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿದ ಆ ದೇವಿಯನ್ನು ಕುರಿತು ಎಲ್ಲ ದೇವತೆಗಳು ಸ್ತೋತ್ರ ಮಾಡ್ತಾರೆ. ದೇವಿಯು ಸಿಂಹವಾಹಿನಿಯಾಗಿ ಬಂದು ಮಹಿಷಾಸುರನೊಂದಿಗೆ 10 ದಿನಗಳ ಕಾಲ ಭೀಕರ ಯುದ್ಧ ಮಾಡಿ ಅವನನ್ನು ಸಂಹಾರ ಮಾಡ್ತಾಳೆ. ಮಹಿಷಾಸುರನನ್ನು ಸಂಹಾರ ಮಾಡಿದ್ದ ಆ ಜಾಗವೇ ಚಾಮುಂಡಿ ಬೆಟ್ಟ. ಆಗಿನ ಮಹಿಷೂರೇ ಇವತ್ತಿನ ಮೈಸೂರು. ರಾಕ್ಷಸನನ್ನ ಕೊಂದ ನಂತರ ಭಕ್ತರನ್ನು ರಕ್ಷಿಸಲು ದೇವಿಯು ಇಲ್ಲೇ ಶಿಲೆಯಾಗಿ ನೆಲೆಸಿದ್ದಾಳೆ. ಈ ಮೈಸೂರಿನಲ್ಲಿ ನೆಲೆಸಿದ ತಾಯಿಯ ಜನ್ಮ ದಿನೋತ್ಸವ ಅಥವಾ ಪ್ರತಿಷ್ಠಾಪನಾ ದಿನವನ್ನೇ ನಾವು ವರ್ಧಂತಿ ಮಹೋತ್ಸವ ಅಂತ ಕರಿತೀವಿ. ಪ್ರತಿ ವರ್ಷ ಆಷಾಢ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ತಿಥಿಯಂದು ಈ ವೈಭವದ ಉತ್ಸವ ನಡೆಯುತ್ತೆ. ಇದರ ಜೊತೆ ಮೈಸೂರಿನ ಮಹಾರಾಜರಾಗಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಜನ್ಮದಿನದ ನೆನಪಿಗಾಗಿ ತಾಯಿ ಚಾಮುಂಡೇಶ್ವರಿಗೆ ಅದ್ಭುತವಾದ ಚಿನ್ನದ ಪಲ್ಲಕ್ಕಿ ಮತ್ತು ಉತ್ಸವ ಮೂರ್ತಿಯನ್ನು ಕಾಣಿಕೆಯಾಗಿ ನೀಡಿರ್ತಾರೆ. ಆ ಮೂರ್ತಿಯನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದ ದಿನವನ್ನೇ ಇವತ್ತಿಗೂ ವರ್ಧಂತಿ ಮಹೋತ್ಸವ ಎಂದು ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಈ ದಿನ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಲು ಸಾಧ್ಯವಾಗದಿದ್ದರೂ ನಮ್ಮಮ್ಮ ಮನೆಯಲ್ಲೇ ದೇವಿಯ ಫೋಟೋಗೆ ಕೆಂಪು ಅಥವಾ ಹಳದಿ ಹೂವು ಮತ್ತು ಸುಗಂಧ ಭರಿತ ಹೂಗಳಿಂದ ಪೂಜೆ ಮಾಡಿ ಶಕ್ತ್ಯಾನುಸಾರ ನೈವೇದ್ಯ ಅಂದರೆ ಹಾಲು, ಹಣ್ಣು, ಬೆಲ್ಲದನ್ನ, ಪಾಯಸ ನೈವೇದ್ಯ ಮಾಡಬಹುದು. ಈ ದಿನ ಮುಖ್ಯವಾಗಿ ದುರ್ಗಾ ಸಪ್ತಶತಿ ಶ್ಲೋಕ, ನಾರಾಯಣ ಸ್ತುತಿ, ಲಲಿತ ಸಹಸ್ರನಾಮ ಮತ್ತು ಮುಖ್ಯವಾಗಿ ಪಠಿಸಲೇಬೇಕಾದ ಸ್ತೋತ್ರ ಅಂದರೆ ಮಹಿಷಾಸುರ ಮರ್ದಿನಿ ಸ್ತೋತ್ರ. ಇದೆಲ್ಲ ಹೇಳಕ್ಕೆ ಬರಲಿಲ್ಲ ಅಂದ್ರೂ ಕೊನೆ ಪಕ್ಷ ಕೇಳ್ಬೋದು. ಅದರ ಜೊತೆಗೆ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ, ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ ಎಂಬ ಮಂತ್ರವನ್ನು 108 ಸಲ ಜಪ ಮಾಡಬೇಕು. ಇದರಿಂದ ಮನೆಯಲ್ಲಿರೋ ನಕಾರಾತ್ಮಕ ಶಕ್ತಿ ಮತ್ತು ಕಷ್ಟಗಳು ದೂರ ಆಗತ್ತೆ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲು ಮೈಸೂರಿನಲ್ಲಿ ನೆಲೆಸಿದ ನಾಡದೇವತೆಯ ಇತಿಹಾಸ ಮತ್ತು ವರ್ಧಂತಿಯ ಮಹಿಮೆ ಎಷ್ಟು ಅದ್ಭುತವಾಗಿದೆ ಅಲ್ವಾ? ಆ ಚಾಮುಂಡೇಶ್ವರಿಯ ಅನುಗ್ರಹ ನಿಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಧಾರ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಶ್ರೀ ದುರ್ಗಾ ಭಕ್ತಿಧಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.